ನೀರು ಪೂರೈಕೆಯಲ್ಲಿ ಹುಳಗಳು ಪತ್ತೆಯಾಗಿವೆ. ಹುಳಗಳನ್ನ ನೋಡಿ ಶಾಕ್ ಆಗಿದ್ದಾರೆ ಜನರು. ಇದು ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕುಡಿಯುವ ನೀರು ಪೂರೈಕೆಯಲ್ಲಿ ಹುಳುಗಳು ಪತ್ತೆಯಾಗಿವೆ. ಇನ್ನು ಈ ಹುಳಗಳನ್ನ ನೋಡಿ ಶಾಕ್ ಆಗಿದ್ದಾರೆ ಜನರು. ಸರಿಯಾಗಿ ಫಿಲ್ಟರ್ ಮಾಡದ ಕಾರಣ ಹುಳುಗಳು ಪತ್ತೆಯಾಗಿವೆ. ಇನ್ನು ಬಳ್ಳಾರಿ ತಾಲೂಕು ಮೋಕಾ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ಬದಲಾಗಿದೆ ನೀರು. ಇನ್ನು 3 ಗ್ರಾಮಗಳಿಗೆ ಪೂರೈಕೆ ಆಗ್ತಾ ಇರುವಂತಹ ನೀರಿದು. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇನ್ನು ಕೆರೆ ನೀರು ಡೆಡ್ ಸ್ಟೋರೇಜ್ ತಲುಪಿದ್ರು ಹಾಗೆ ಸರಬರಾಜು ಮಾಡ್ತಾ ಇದ್ದಾರೆ ಗುತ್ತಿಗೆದಾರ. ಇನ್ನು ಕೆರೆಯ ನೀರು ಕುಡಿಯಲು ಯೋಗ್ಯವಲ್ಲ ಅಂತ ಆರೋಗ್ಯ ಇಲಾಖೆ ವರದಿ ಕೊಟ್ಟರು. ಹಾಗೆಯೇ ನೀರು ಪೂರೈಕೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಸ್ಯಾಂಡ್ ಫಿಲ್ಟರ್ ಮೂಲಕ ಶುದ್ಧೀಕರಿಸಿರೋ ನೀರಿದು. ಈ ನೀರು ಕುಡಿಯಲು ಯೋಗ್ಯವಲ್ಲ. ಇದೇ ನೀರು ಸೇವಿಸಿ ವಾಂತಿ ಬೇದಿಯಾಗಿರೋ ಪ್ರಕರಣಗಳಿವೆ. ತುಕ್ಕು ಬಿದ್ದು ಹಳ್ಳ ಹಿಡಿದಿರೋ ಅತ್ಯಾಧುನಿಕ ನೀರು ಶುದ್ಧೀಕರಣ ಘಟಕಗಳು. ಇನ್ನು ಅಧಿಕಾರಿಗಳ ಎಡವಟ್ಟು ಹಾಗೂ ನಿರ್ಲಕ್ಷ್ಯತನಕ್ಕೆ ಮೋಕಾ ಗ್ರಾಮಸ್ಥರು ಛೀಮಾರಿಯನ್ನ ಹಾಕ್ತಿದ್ದಾರೆ. ಮೋಕಾದಲ್ಲಿ 2 ಕೆರೆಗಳಿದಾವೆ ಸರ್. 2 ಕೆರೆಗಳಿದ್ರೆ ಕೂಡ ನೀರಿಂದು ಸವಲತ್ತು ತುಂಬ ಚೆನ್ನಾಗಿಲ್ಲ ಸರ್. ಅದರಲ್ಲಿ ಹುಳಗಳು ಉಪ್ಪುಗಳು ಬರ್ತದೆ. ಅದರಿಂದ ಹುಡುಗರಿಗೆ ತುಂಬ ಮೋಷನ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ವಾಂತಿ ಭೇದಿ ಆಗ್ತಾ ಇದೆ.